ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣರವರು ಮಾದಿಗ ಸಮುದಾಯಕ್ಕೆ ಮೋಸ ಮಾಡುವ, ಅನ್ಯಾಯ ಮಾಡುವ ಅಥವಾ ಕಡೆಗಣಿಸುವ ವ್ಯಕ್ತಿಯಲ್ಲ. ಜಿಲ್ಲೆಯ ಅತ್ಯುತ್ತಮ ಶಾಸಕರು ಎಂದು ಕೆಪಿಸಿಸಿ ರಾಜ್ಯ ಸಂಚಾಲಕ ಎಸ್ಸಿ ವಿಭಾಗ ಹಿರೇಹಳ್ಳಿ ಮಲ್ಲೇಶ್ ರವರು ಮಾತನಾಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುವುದನ್ನು ನಾವುಗಳು ಗಮನಿಸಿದ್ದೇವೆ. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸಮುದಾಯದ ಸಹೋದರರು, ಕ್ಷೇತ್ರದ ಶಾಸಕರು ಮಾದಿಗ ಸಮುದಾಯಕ್ಕೆ ಸ್ಥಳೀಯವಾಗಿ ರಾಜಕೀಯ ಪ್ರಾತಿನಿಧ್ಯವನ್ನ ಇಲ್ಲದಾಗಿಸುವ ಹುನ್ನಾರಕ್ಕೆ ಮುಂದಾಗಿದ್ದಾರೆ ಮತ್ತು ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರನ್ನ ಆಯ್ಕೆ ಮಾಡುವಲ್ಲಿ ಮಾದಿಗ ಸಮುದಾಯವನ್ನ ಕೈಬಿಟ್ಟಿದ್ದಾರೆ ಎಂಬ ಆರೋಪಗಳನ್ನು ಸಮುದಾಯದ ಮುಖಂಡರು ಮಾಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿ. ಕೆರೆಯಾಗಳಹಳ್ಳಿ, ಭೀಮನಕೆರೆ, ಗಿಡ್ಡಾಪುರ, ನಲಗೇತನಹಟ್ಟಿ, ಮನ್ನೆಕೋಟೆ, ಕೋಡಿಹಳ್ಳಿ, ತಡಕು, ದೇವರೆಡ್ಡಿಹಳ್ಳಿ, ಕುದಾಪುರ, ಹಿರೇಹಳ್ಳಿ, ಬೇಡರೆಡ್ಡಿಹಳ್ಳಿ, ಬಂಜಿಗೆರೆ, ಚಿಕ್ಕೋಬನಹಳ್ಳಿ, ಭಟ್ರಹಳ್ಳಿ, ಚಿಕ್ಕರಹಳ್ಳಿ, ಮಲ್ಲಹಳ್ಳಿ, ಕರಡಿಹಳ್ಳಿ, ಹಾನಗಲ್, ನಾಗಸಮುದ್ರ, ರಾಂಪುರ, ಸಿದ್ದಯ್ಯನಕೋಟೆ, ಅಂಬೇಡ್ಕರ್ ಭವನಕ್ಕೆ ತಲಾ ಒಂದು ಗ್ರಾಮಕ್ಕೆ 20 ಲಕ್ಷ ರುಗಳಂತೆ 44 ಲಕ್ಷ ರು ಹಣ ಬಿಡುಗಡೆ ಮಾಡಿದ್ದಾರೆ ಎಂದಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀಕಾಂತ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಎಂಟಿ ಮಂಜುನಾಥ್, ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಎಸ್ಸಿ ವಿಭಾಗ ಅಧ್ಯಕ್ಷ ಆರ್ ಬಸವರಾಜ್, ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ, ವೆಂಕಟೇಶ್ ಇತರರು ಹಾಜರಿದ್ದರು. ಕೆಪಿಸಿಸಿ ರಾಜ್ಯ ಸಂಚಾಲಕರು ಟಿ ಮಲ್ಲೇಶಪ್ಪ ಹಾಗೂ ಎಸ್ ಸಿ ವಿಭಾಗ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಗಳು, ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದರೆ, ನಿನ್ನೆ ತಾನೇ ನಾಲ್ಕನಹಟ್ಟಿ ಪಟ್ಟಣ ಪಂಚಾಯತಿ ಇರ್ತಕ್ಕಂಥ ಕೆಲವರು ನಮ್ಮ ಜನಾಂಗದ ಕೆಲವು ವ್ಯಕ್ತಿಗಳು ನಮ್ಮ ಜನಾಂಗಕ್ಕೆ ಏನು ಮಾಡಿಲ್ಲ ಅನ್ನೋದು ಒಂದು ಪ್ರೆಸ್ ನೋಟ್ ಮಾಡಿದರು. ನಮ್ಮ ಜನಾಂಗಕ್ಕೆ ಎನ್.ವೈ. ಗೋಪಾಲಕೃಷ್ಣ ಸಾಹೇಬರು ಮೋಸ ಮಾಡಿದರು, ಸರಿ ಕೆಲಸ ಮಾಡ್ತಿಲ್ಲ, ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬಂದು ಕೆಲಸ ಮಾಡ್ತಾರೆ, ಬೇರೆ ಟೈಮಲ್ಲಿ ಬಂದು ಮಾಡಲ್ಲ ಅಂತ ಹೇಳ್ತಿದ್ರು. ದಯಮಾಡಿ ನಮ್ಮವರು ಅರ್ಥ ಮಾಡ್ಕೋಬೇಕು. 3 ಜನ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ಕೌನ್ಸಿಲರ್ ಇದ್ದಾರೆ. ಅದರಲ್ಲಿ ನಾಯಕನಹಟ್ಟಿ ಟೌನ್ಗೆ ಅಧ್ಯಕ್ಷರ ಹುದ್ದೆಯನ್ನು ಕೊಡಿಸಿದ್ದಾರೆ ನಮ್ಮ MLA ಸಾಹೇಬರು ಗೋಪಾಲಕೃಷ್ಣ ಸಾಹೇಬರು. ಯಾಕಂದರೆ ಮಾದಿಗ ಜನಾಂಗ ಜಾಸ್ತಿ ಇರೋದ್ರಿಂದ ಮಾದಿಗೆ ಕೊಡಿಸಿದ್ದಾರೆ. ಇನ್ನು 3 ಜನ ಹಳ್ಳಿಗಿದ್ದಾರೆ, ಇಬ್ಬರು ಅವ್ರಿಗೆ ಕೊಡಿಸ್ಬೋದಾಯಿತು. ಆದರೆ ಜನಸಂಖ್ಯೆ ಪಟ್ಟಣದಲ್ಲಿ ಜಾಸ್ತಿ ಇರೋದ್ರಿಂದ ಯಾವುದೇ ಬ್ಯಾಡ್ ಇದು ಬರಬಾರ್ದು ಅಂತ ಕೊಡಿಸಿದ್ದಾರೆ. ಅಧ್ಯಕ್ಷರ ಹುದ್ದೆಯನ್ನು ಕೊಡಿಸಿ ಅಧಿಕಾರ ನಡೆಸ್ತಿದ್ದಾರೆ. ಅಧ್ಯಕ್ಷರ ಹುದ್ದೆ ಅತ್ಯುನ್ನತವಾದ ಹುದ್ದೆ. ಇಡೀ ಪಟ್ಟಣ ಪಂಚಾಯತಿ ಒಳಗಡೆ ಬರತಕ್ಕಂಥ ಎಲ್ಲ ಕೌನ್ಸಿಲ್ ಸಹ ಅದರಗಡೆ ಬರ್ತಾರೆ, ನಾಮಿನೇಟೆಡ್ ಆಗಲಿ ಯಾವುದೇ ಆಗಲಿ. ಮತ್ತು ಅವ್ರಿಗೆ ಮಾದಿಗೆ ಏನು ಮಾಡಿಲ್ಲ ಅಂದರೆ, ಮತ್ತೆ ತಿಮ್ಮಕ್ಕಳ್ಳಿ ಪಂಚಾಯತಿ ಶೈಲಜಾ ಮಂಜಣ್ಣ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿಲ್ವಾ? ಮೇಲುಗುಂಟೆ ಉಪಾಧ್ಯಕ್ಷರನ್ನ ಮಾದಿಗ ಉಪಾಧ್ಯಕ್ಷರು ಮಾಡಿಲ್ವಾ? ಇರಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಮಾದಿಗೆ ಕೊಟ್ಟು ಮಾಡಿಸಿಲ್ವಾ? ಗೌಡಿಗೆರೆ ಪಂಚಾಯತಿ ಉಪಾಧ್ಯಕ್ಷರನ್ನ 2 ಸಾರಿ ಮಾದಿಗೆ ಮಾಡಿಲ್ವಾ? ನಲಗೇತನಹಟ್ಟಿ ಪಂಚಾಯತಿ ಹಿಂದಿನ ಸಾರಿ 2 ಬಾರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಮಾದಿಗೆ ಕೊಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಅದೇ ಶ್ರೀಕಾಂತ್ ಅಂತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಯಲ್ಲಿ ನಾಮನಿರ್ದೇಶನ ಸದಸ್ಯರನ್ನ ಆಯ್ಕೆ ಮಾಡಿದಂಥ ಎನ್.ವೈ. ಗೋಪಾಲಕೃಷ್ಣ ಅವರು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಯಾಕೆಂದರೆ ಒಂದು ST, ಒಂದು ಕುರುಬ, ಒಂದು ಮುಸ್ಲಿಮ್ಸು. ಯಾಕೆಂದರೆ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಯಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಇರೋದ್ರಿಂದ, ಮಾದಿಗರು ಇರೋದ್ರಿಂದ ಪಟ್ಟಣ ಪಂಚಾಯತಿಗೆ ಒಳ್ಳೆ ಕೆಲಸ ಕಾರ್ಯಗಳು ಟೌನಲ್ಲಿ ಮಾದಿಗ ಸಮುದಾಯಕ್ಕೆ ನಡೀತವೆ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಂಡು ಬೇರೆ ಜನಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಹಿಂದೆ ಹೊಸದಾಗಿ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಆದಾಗ ಅದೇ ಗೋಪಾಲಕೃಷ್ಣ ಸಾಹೇಬರು SCಗೆ ಆಶ್ರಯ ಕಮಿಟಿ ಮೆಂಬರನ್ನು ಕೊಟ್ಟಿದ್ರು. ಮತ್ತು ಅದೇ 8ನೇ ವಾರ್ಡಲ್ಲಿ ನಮ್ಮ ಮನೆಯಲ್ಲಿ ಗೆದ್ದಿರ್ತಕ್ಕಂಥ ಅದೇ 8ನೇ ವಾರ್ಡಿಗೆ ಉಪಾಧ್ಯಕ್ಷರನ್ನು ಅವರು ಕೊಟ್ಟಿದ್ರು ಪಾಪ. ಹಾಗಾಗಿ ಮಾದಿಗ ಸಮುದಾಯಕ್ಕೆ ಎಲ್ಲೂ ಸಹ ಅವರು ಯಾವುದೇ ಥರದ ಅನ್ಯಾಯ ಮಾಡೋದೂ ಇಲ್ಲ, ಅವರು ಯಾವುದೇ ಥರ ಒಂದು ಕೆಟ್ಟ ದೃಷ್ಟಿಗೆ ನೋಡೋದೂ ಇಲ್ಲ. ಯಾಕಂದರೆ ಅವ್ರಿಗೆ ಎಲ್ಲ ಜನಾಂಗಗಳು ಒಂದೇ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಭಾವಿಸ್ತಾರೆ. ಮತ್ತು ನಮ್ಮ ಏಕಕಾಲೀನ ಶಾಲೆ ವಿಚಾರವಾಗಿ ಬಂದರೆ
ಏಕಕಾಲೋನಿ ಶಾಲೆಗೆ ಸ್ಕೂಲ್ ಬಿಲ್ಡಿಂಗ್ಗೆ ಪ್ರಪೋಸಲ್ ಕಳಿಸಿದ್ದಾರೆ, ಅದನ್ನು ಬಂದಿಲ್ಲ. ಅದು ಬರೋದಕ್ಕಿಂತ ಮುಂಚೆನೂ ಶೌಚಾಲಯಗಳನ್ನ ಕೊಟ್ಟಿದ್ದಾರೆ, 5 ಲಕ್ಷ ರೂಪಾಯಿ ಶೌಚಾಲಯ ಕೊಟ್ಟಿದ್ದಾರೆ ಏಕಕಾಲೋನಿ ಸ್ಕೂಲಿಗೆ. ಅವರು ಶೌಚಾಲಯ ಕೊಟ್ಟರೆ ಮಾದಿಗ ಅಂತ ಕೊಟ್ಟರು ಅಥವಾ ಯಾರ ಕೊಟ್ಟರು, ಹಂಗಾಗಿ 5 ಲಕ್ಷ ರೂಪಾಯಿ ಶೌಚಾಲಯನೂ ಆಗಿದೆ. ಇಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳು ಶೌಚಾಲಯಗಳನ್ನು ಕೊಟ್ಟಿದ್ದಾರೆ, ಅವು ಟೆಂಡರ್ ಆಗಿದ್ದಾವೆ, ಅವನ್ನೂ ಮಾಡ್ತಾರೆ. ಮತ್ತೆ ನಮ್ಮ ನಾಯಕನಹಟ್ಟಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿರೋವನ್ನ ನಾವೆಲ್ಲ ಮಾತಾಡಿ ಸಾಹೇಬರಿಗೆ ಹೇಳಿದ್ವಿ. ನಾನು ಒಂದೊಂದೇ ಮಾಡ್ತೀನಿ ತಮ್ಮ ಅಂತೇಳಿ ನಮಗೂ ಭರವಸೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆಶ್ರಯ ಕಮಿಟಿ ಇದೆ, ಮತ್ತೆ ಆಸ್ಪತ್ರೆ ಕಮಿಟಿ ಇದೆ, ಅದರಲ್ಲಿ ಅವಕಾಶ ಮಾಡಿಕೊಡ್ತೀನಿ. ಈಗ ನೀವು ಅಧ್ಯಕ್ಷರಿದ್ದೀರಿ, ಎಲ್ಲರಿಗೂ ಸಮಾಧಾನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಸಾಹೇಬರು ಮಾಡಿದ್ದಾರೆ. ಇದರಲ್ಲಿ ಏನು ತಪ್ಪಿಲ್ಲ. ದಯವಿಟ್ಟು ಮಾದಿಗ ಸಮುದಾಯದ ನನ್ನ ಆತ್ಮೀಯ ಬಂಧುಗಳು ಇದನ್ನ ಇದು ಮಾಡ್ಬೇಕು ಅಂತೇಳಿ ಹೇಳ್ತೀವಿ.